ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಿಶೇಷ ಕಾರ್ಯಕ್ರಮ ವಾರದ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಿ ದಯಾನಂದ್ ಮುಂಗಾಡೆ. ಸ್ನೇಹಿತರೆ, ಈ ಲಾಸ್ಟ್ ವಾರದಲ್ಲಿ ಎರಡು ಇಂಡೈಸಸ್ಗಳು ಗ್ರೀನ್ನಲ್ಲಿ ಕ್ಲೋಸ್ ಆದರೆ ಕೇವಲ ಬ್ಯಾಂಕ್ ನಿಫ್ಟಿ ಮಾತ್ರ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ಏನಿದು ರ್ಯಾಲಿ? 24,000 ಒಳಗಿರ್ತಕ್ಕಂಥ ಮಾರ್ಕೆಟ್ ಇಟ್ ಕ್ರಾಸ್ 24,000 ಹಾಗೂ ಕ್ಲೋಸ್ ಆಗಿದ್ದು 24,270ಕ್ಕೆ. ಮಾರ್ಕೆಟ್ ಅಪ್ ಹೋಗುವಾಗ ಇನ್ನೇನು ಅನಿಸ್ತಾ ಇತ್ತು, ಇನ್ನೇನು 25,000ಕ್ಕೆ ಹೋಗ್ಬಿಡುತ್ತೆ ಅಂತ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಆ ಫೀಲ್ ಬಂದಿರುತ್ತೆ. ಯಾಕಂದ್ರೆ ಮಾರ್ಕೆಟ್ ಸ್ವಲ್ಪ ರ್ಯಾಲಿ ಆಗಿರುತ್ತೆ, ಆದರೆ ಇಲ್ಲ ಆಲ್ರೆಡಿ ಅವರಿಗೆ ಭಯನೋ ಅಥವಾ ಖುಷಿನೋ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇಲ್ಲ ಇದು 25,000ಕ್ಕೆ ಹೊರಟೋಗುತ್ತೆ ಅಂತ. ಯಾಕಂದ್ರೆ ಡಿಫ್ರೆನ್ಸ್ ನೋಡಿದಾಗ ಒಂದು ವಾರದಲ್ಲಿ ನಿಫ್ಟಿಯ ಡಿಫ್ರೆನ್ಸ್ 549 ಪಾಯಿಂಟ್ಸ್ ಫ್ರಮ್ ಹೈ ಟು ಲೋ. ಬ್ಯಾಂಕ್ ನಿಫ್ಟಿಯ ಡಿಫರೆನ್ಸ್ 940 ಪಾಯಿಂಟ್ಸ್ ಹಾಗೂ ಸೆನ್ಸೆಕ್ಸ್ನ ಡಿಫರೆನ್ಸ್ 1828 ಪಾಯಿಂಟ್ಸ್. ಸ್ನೇಹಿತರೆ, ಇನ್ನು ಫಾಲ್ ಆಗಿರ್ತಕ್ಕಂಥದ್ದು ನೋಡಿದ್ರೆ ಇಂಡಿಯಾ ವಿಕ್ಸ್ ಅಂದರೆ ಭಯ. ಇಂಡಿಯಾ ಭಯ. ವಿಕ್ಸ್ ವಾಲಟಿಲಿಟಿ ಇಂಡೆಕ್ಸ್ ಸುಮಾರು 9.66%ನಷ್ಟು ಇಂಡಿಯಾ ವಿಕ್ಸ್ ಫಾಲ್ ಆಗಿದ್ರು ಕೂಡ ಮಾರ್ಕೆಟ್ನಲ್ಲಿ ಏನು ಅಷ್ಟೊಂದೇನು ಅಪ್ ಆಗಿದ್ದು ನೋಡಿಲ್ಲ. ಸೊ ಅದೇ ರೀತಿ ಈ ವಾರದ ಅತಿ ಕಳಪೆ ಪ್ರದರ್ಶನ ತೋರಿಸಿರ್ತಕ್ಕಂತಹ ಒಂದು ಸೆಕ್ಟರ್ ಯಾವುದು ಅಂದರೆ ದಟ್ ಈಸ್ PSU ಬ್ಯಾಂಕಿಂಗ್ ಸೆಕ್ಟರ್. 2.65%ನಷ್ಟು ಮೈನಸ್ ಆಗಿದ್ರೆ ನಿಫ್ಟಿ ಎನರ್ಜಿ ಇಸ್ ಡೌನ್ ಬೈ 1.16%. ಪ್ರೈವೇಟ್ ಬ್ಯಾಂಕ್ಸ್ ಇಸ್ ಡೌನ್ ಬೈ 0.38%. ಹಾಗೂ ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಇಸ್ ಡೌನ್ ಬೈ ಜಸ್ಟ್ ಡೋಜಿನೇ ಅನ್ಬೋದು 0.06%. ಸೊ ಹಾಗಾದರೆ ಒಳ್ಳೆ ರ್ಯಾಲಿ ತೋರಿಸಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ನನ್ ಅದರ್ ದೆನ್ ದ ರಿಯಾಲಿಟಿ ಸೆಕ್ಟರ್. ಸ್ನೇಹಿತರೆ, ಕ್ವಾರ್ಟರ್ ಮುಗೀತು, 30th ಮುಗಿತಾ ಇದ್ದಂಗೆ ಜೂನು ಎಲ್ಲ ರಿಪೋರ್ಟ್ಸ್ಗಳು. ಸೊ ನಮಗೇನು ಕ್ವಾರ್ಟರ್ಲಿ ರಿಸಲ್ಟ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನು. ಸೊ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಈ ರಿಯಾಲಿಟಿ ಸೆಕ್ಟರ್ನಲ್ಲಿ ಅತಿ ಹೆಚ್ಚಿನ ಒಂದು ಬೇಡಿಕೆ ಸ್ಟಾರ್ಟ್ ಆಗಿದೆ. ಗೋದ್ರೇಜ್ ಪ್ರಾಪರ್ಟೀಸ್ ಇರ್ಬೋದು, ಎಲ್ಲ ನೀವು ನೇಮ್ ಇಟ್, ಓಬಿರಾ ರಿಯಾಲಿಟಿ ಇರ್ಬೋದು, ಶೋಭಾ ಇರ್ಬೋದು, ಎಲ್ಲದರಲ್ಲೂ ಪಾಸಿಟಿವ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿ 7.81% ಈಸ್ ಅಪ್ ಇನ್ ದಿ ರಿಯಾಲಿಟಿ ಸೆಗ್ಮೆಂಟ್. ಸೊ ಎರಡನೇ ಸಕ್ಸಸ್ಫುಲ್ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ದಟ್ ಈಸ್ ನಿಫ್ಟಿ ಫಾರ್ಮಾ 3.11%. ನಿಫ್ಟಿ ಹೆಲ್ತ್ ಕೇರ್ ಇಸ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ 3% ಅಪ್. ಹಾಗೂ ಇಂಡಿಯಾ ಡಿಫೆನ್ಸ್ ಸೆಕ್ಟರ್ ಇಸ್ ಅಪ್ ಬೈ 1.89%. ಸ್ನೇಹಿತರೆ, ಇದಾಗಿತ್ತು ನಿಫ್ಟಿಯಲ್ಲಿ ಹಾಗೂ ಇಂಡಿಯಾ ವಿಕ್ಸ್ನಲ್ಲಿ ಸೆಕ್ಟರ್ ವೈಸ್ನಲ್ಲಿ ಏನಾಯಿತು ಅಂತ. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾನು ಡೆಫಿನೆಟ್ಲಿ ಮುಂದಿನ ವಾರ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಅಗೇನ್ ಸ್ನೇಹಿತರೆ, ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ವಿ ಡು ನಾಟ್ ಗಿವ್ ಎನಿ ಕೈಂಡ್ ಆಫ್ ಟಿಪ್ಸ್ ಆರ್ ರೆಕಮೆಂಡೇಶನ್ಸ್. ಸ್ನೇಹಿತರೆ, ಇದೇ ತಿಂಗಳ 14, 15 ಹಾಗೂ 16ನೇ ತಾರೀಕು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಮೇಲೆ ಒಂದು ಕೋರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಎ ಫುಲ್ ಡೇ ಕೋರ್ಸ್. ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಟು ಅನೌನ್ಸ್ ಡಾಕ್ಟರ್ ವಿನೀತ್ ಡಿಕೋಸ್ಟಾ ಅಂತ ಒಬ್ಬರು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಕೂಡ ಬರ್ತಾ ಇದ್ದಾರೆ. ವೆರಿ ಲಿಮಿಟೆಡ್ ಸೀಟ್ಸ್ ಹಾಗೂ 2,999 rupees ಪ್ಲಸ್ GST ಮಾಡಿರ್ತಕ್ಕಂಥ ಒಂದು ಕೋರ್ಸ್. ಕಂಪ್ಲೀಟ್ 3 days ಆಪ್ಷನ್ ಬೈಯಿಂಗ್ನ ಒಳಗೊಂಡಿರ್ತಕ್ಕಂಥ ಒಂದು ಕೋರ್ಸ್ ಇದು. ಸೊ ನೀವು ಕೂಡ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಈ ಕೆಳಕಂಡ ನಂಬರ್ 6362985767 ನಂಬರ್ಗೆ ಡಯಲ್ ಮಾಡಿ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ವೆರಿ ಲಿಮಿಟೆಡ್ ಸೀಟ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಯೂರ್ಲಿ ದಟ್ ಈಸ್ ಎ ಆಫ್ಲೈನ್ ಕೋರ್ಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಲೆಟ್ ಅಸ್ ಕಮ್ ಬ್ಯಾಕ್. ಸೊ ವೀಕ್ಲಿ ರಿಪೋರ್ಟ್ ನೋಡಿದಾಗ ಅತಿ ಹೆಚ್ಚು ನಿಫ್ಟಿ 50ನಲ್ಲಿ ರ್ಯಾಲಿ ಆಗಿರ್ತಕ್ಕಂಥ ಸ್ಟಾಕ್ ಅಂದರೆ ದಟ್ ಈಸ್ ನನ್ ಅದರ್ ದೆನ್ ಎಟರ್ನಲ್. ಅಂದರೆ ಝೊಮ್ಯಾಟೊ. ಏನಪ್ಪ ಆರ್ಡರ್ಸ್ ಏನಾರ ಫುಡ್ ಆರ್ಡರ್ ಜಾಸ್ತಿ ಬರ್ತಾ ಇದೆನಾ ಈ ವಾರದಲ್ಲಿ ಅಂತ ಅನಿಸ್ತಾ ಇದೆ. ಯಾಕಂದರೆ 10.39% ರ್ಯಾಲಿ ಆಗಿರ್ತಕ್ಕಂಥದ್ದು ಝೊಮ್ಯಾಟೊನಲ್ಲಿ. ದ ಕಂಪ್ನಿ ನೇಮ್ ಇಸ್ ಎಟರ್ನಲ್. ಇನ್ನು ಬಜಾಜ್ ಫಿನ್ಸರ್ 7.42%. ಅದಾನಿ ಎಂಟರ್ಪ್ರೈಸಸ್ ಇಸ್ ಅಪ್ ಬೈ 5.73%. ಬಜಾಜ್ ಫೈನಾನ್ಸ್ ಮೋರ್ ದೆನ್ 5%. ಮಾರುತಿ ಸುಜುಕಿ ಇಸ್ ಅಬವ್ ಬೈ 4.5%. ಇನ್ನು ವೀಕ್ಲಿ ಲೂಸರ್ ಯಾರು ಅಂತ ನೋಡಿದಾಗ ನಂಬರ್ 1 ಪ್ಲೇಸ್ ಇಸ್ L&T 4.5% ಡೌನ್ ಬೈ
ಐಷರ್ ಮೋಟರ್ಸ್ 3.4% ಡೌನ್ ಬೈ HDFC ಲೈಫ್, ಕೋಟಕ್ ಮಹೇಂದ್ರ ಹಾಗೂ ಟಾಟಾ ಮೋಟರ್ ಪ್ಯಾಸೆಂಜರ್ ವೆಹಿಕಲ್ಸ್ ಆಲ್ ಆರ್ ಡೌನ್ ಬೈ ಮೋರ್ ದೆನ್ 3%. ಎಸ್ ಸ್ನೇಹಿತರೆ, ಇನ್ನು ನಮ್ಮ ಲಕ್ಷ್ಯವನ್ನು ಹಾಕೋಣ ಕ್ರೂಡ್ ಆಯಿಲ್ ಮೇಲೆ. ಸತತವಾಗಿ 4 ವಾರಗಳಿಂದ ಕ್ರೂಡ್ ಆಯಿಲ್ ಬೀಳ್ತಾ ಬರ್ತಾ ಇದೆ. ಅದೇ ರೀತಿ ಈ ವಾರ ಕೂಡ ಇಟ್ ಹ್ಯಾಸ್ ಮೇಂಟೈನ್ಡ್, ಅಂದರೆ ಒಂದು ಕಂಟ್ರೋಲ್ ಇದೆ ಅಂತಲೇ ಹೇಳ್ಬೋದು. 6.46% ಬಿದ್ದಿದೆ. ವಾಟ್ ಎ ಗುಡ್ ನ್ಯೂಸ್ ಅಂತ ಅನ್ಸಲ್ವಾ ನಿಮಗೆ? ಕ್ರೂಡ್ ಆಯಿಲ್ ಈಸ್ ಎ ಮೇನ್ ರಾ ಮೆಟೀರಿಯಲ್ ಫಾರ್ ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಮೈ ಡಿಯರ್ ಫ್ರೆಂಡ್ಸ್. ಬಿ ಇಟ್ ದಿ ಪೇಂಟಿಂಗ್ ಇಂಡಸ್ಟ್ರಿ, ಏವಿಯೇಷನ್ ಸೆಕ್ಟರ್ ಇರ್ಬೋದು, ಅಥವಾ ರಬ್ಬರ್ ಇಂಡಸ್ಟ್ರಿ, ಟೈರ್ ಇಂಡಸ್ಟ್ರಿ, ಅಥವಾ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಇರ್ತಕ್ಕಂಥ ಕಂಪ್ನಿಗಳಿಗೆ ನೋಡಿದಾಗ ರಾ ಮೆಟೀರಿಯಲ್ ಯಾವುದು ಅಂತ ನೋಡಿದಾಗ ಕ್ರೂಡ್ ಆಯಿಲ್ ಇರುತ್ತೆ. ಸೊ ಆ ಕ್ರೂಡ್ ಆಯಿಲ್ನಲ್ಲಿ ಈ ಒಂದು ವಾರದಲ್ಲಿ 6.46% ಬಿದ್ದಿರ್ತಕ್ಕಂಥದ್ದು. ಇಟ್ಸ್ ಅ ಪ್ರೆಟಿ ಗುಡ್ ನ್ಯೂಸ್. ಇನ್ನು ಯೆಲ್ಲೋ ಮೆಟಲ್ ಅಂದರೆ ಬಂಗಾರ, ಚಿನ್ನ ಅಂತ ನಾವೇನು ನಮಗೆ ಪ್ರೀತಿ ಪಾತ್ರ ಕರಿತೀವಿ, ಆದರೆ ನಿಜವಾದ ಚಿನ್ನ ಈ ಸರಿ ಬೆಲೆ ಏರಿಕೆ ಆಗಿದೆ. ಕಂಟಿನ್ಯೂಯಸ್ ಆಗಿ 5-6 ವಾರಗಳು ಬಿದ್ದಿರ್ತಕ್ಕಂಥ ಬಂಗಾರ ಇವಾಗ ಇಟ್ ಈಸ್ ಅಪ್ ಬೈ 4.23%. ಇನ್ನು ವೈಟ್ ಮೆಟಲ್ ಈಸ್ ಅಪ್ ಬೈ 6.85, ಅಂದರೆ ಬೆಳ್ಳಿ. ಸೊ ಬೆಳ್ಳಿ ಈಸ್ ಅಪ್ ಬೈ 6.85%. ಸ್ನೇಹಿತರೆ, ಇನ್ನು ಲೆಟ್ ಅಸ್ ಲುಕ್ ಅಟ್ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗ್ಬೋದು ಅಂತ ಹೇಳ್ತಕ್ಕಂಥದ್ದು ಮ್ಯಾಕ್ಸ್ ಪೇನ್. ಸೊ ಈ ವಾರದ ಮ್ಯಾಕ್ಸ್ ಪೇನ್ ಈ ರೀತಿಯಾಗಿದೆ. ಸೊ ನಿಫ್ಟಿ 24,200, ಸೆನ್ಸೆಕ್ಸ್ 77,900 ಹಾಗೂ ಬ್ಯಾಂಕ್ ನಿಫ್ಟಿ 58,000. ಸ್ನೇಹಿತರೆ, ನಾವು ಲೆಟ್ ಅಸ್ ಸಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಕ್ರಿಯೇಟ್ ಆಗಿದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ, ಎಲ್ಲಿ ಸಪೋರ್ಟ್ ಇದೆ ಅಂತ ನಿಫ್ಟಿ ನೋಡೋಣ. ಸೊ ಮೇಲ್ಮುಖದಲ್ಲಿ ನೋಡಿದಾಗ ಎಸ್, ಮಾರ್ಕೆಟ್ 24,270, ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದೇ 24,500ಕ್ಕೆ. ಸೊ ಇನ್ನು ಡೌನ್ ಸೈಡ್ ನೋಡಿದಾಗ ಪುಟ್ ಸೈಡ್ನಲ್ಲಿ ಇಟ್ ಈಸ್ 24,000. ಸೊ ಇನ್ನು ಸೆನ್ಸೆಕ್ಸ್ ಬಂದಾಗ 78,000 ಕಾಲ್ ಸೈಡ್, 77,000 ಆನ್ ದಿ ಡೌನ್ ಸೈಡ್. ಸೊ ಬ್ಯಾಂಕ್ ನಿಫ್ಟಿ ಅಪ್ ಸೈಡ್ನಲ್ಲಿ, ಅಂದರೆ ಕಾಲ್ ಸೈಡ್ 58,000, ಪುಟ್ ಸೈಡ್ನಲ್ಲೂ ಕೂಡ ಆಶ್ಚರ್ಯ ಅನಿಸುತ್ತೆ, ಅಗೇನ್ 58,000. ಸೊ ಅರ್ಥ ಏನು? ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡಿಗೂ 58,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ, ಪುಟ್ ಸೈಡ್ನಲ್ಲೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ದ ಮೀನಿಂಗ್ ಈಸ್ ಮಾರ್ಕೆಟ್ ಅಲ್ಲೇ ಇರಬಹುದು. ಬೈಯರ್ಸ್ನ ಸೆಲ್ಲರ್ಸ್ನ ನಡುವೆ ಅತಿ ಹೆಚ್ಚಿನ ಫೈಟ್ ನಡೀತಾ ಇದೆ. ಹೂ ಇಸ್ ದ ವಿನ್ನರ್ ಇನ್ ಬ್ಯಾಂಕ್ ನಿಫ್ಟಿ? ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಟಿಲ್ ದ ನೆಕ್ಸ್ಟ್ ವೀಕ್. ಎಸ್ ಸ್ನೇಹಿತರೆ, ಇನ್ನು ಮಾರ್ಕೆಟ್ ನೋಡಿದ್ರೆ ನಿಫ್ಟಿ ಈಸ್ ಅಪ್ ಬೈ 9.41% ಫ್ರಮ್ ದಿ 52 ವೀಕ್ಸ್ ಲೋ. ಇನ್ನು 22,182, 183 ರೇಂಜ್ ಏನಿತ್ತು, ಅಲ್ಲಿಂದ ಮಾರ್ಕೆಟ್ ಹ್ಯಾಸ್ ಆಲ್ರೆಡಿ ರ್ಯಾಲಿಡ್ 9.41%. ಇನ್ನೂ ಎಷ್ಟು ದೂರ ಇದ್ದೇವೆ ಅಂದರೆ ವಿ ಆರ್ ಅಪ್ರಾಕ್ಸಿಮೇಟ್ಲಿ 7.97%ನಷ್ಟು ಆಲ್ ಟೈಮ್ ಹೈಗೆ ನಾವಿನ್ನೂ ದೂರ ಇರ್ತಕ್ಕಂಥದ್ದು. ಇನ್ನು PCR ವ್ಯಾಲ್ಯೂಸ್ನ, ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಸ್ ವೆಲ್ ಆಸ್ ನೌ. ಪ್ಲೀಸ್ ಕೀಪ್ ವಾಚಿಂಗ್. ಐ ಹೋಪ್ ಯು ಆರ್ ಆಲ್ರೆಡಿ ಗೆಟಿಂಗ್ ಲಾಟ್ ಆಫ್ ಇನ್ಫಾರ್ಮೇಷನ್ಸ್. ಒಂದೇ ಜಾಗದಲ್ಲಿ ಒಂದು 30ಕ್ಕಿಂತ ಹೆಚ್ಚು ಪ್ಯಾರಾಮೀಟರ್ಗಳನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ವರದಿ ಅದು ವಾರದ ವರದಿ. ಎಸ್ ಸ್ನೇಹಿತರೆ, PCR ಹ್ಯಾಸ್ ಡಿಕ್ರೀಸ್ ಟು 0.98. ಏನಂಗಂದ್ರೆ PCR 1ಕ್ಕಿಂತ ಕಡಿಮೆ ಇತ್ತು ಅಂದರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಪುಟ್ ಸೆಲ್ಲರ್ಸ್ ಕಡಿಮೆ ಇದ್ದಾರೆ ಅಂತ ಅರ್ಥ. 0.98% ಜನ ಮಾತ್ರ, ಅಂದರೆ 1ಕ್ಕೆ ಇಂತ ಕಡಿಮೆ ಇದೆ. 0.98% ಜನ ಹೇಳ್ತಿದ್ದಾರೆ ಮೇಲೆ ಹೋಗ್ಬೋದು ಅಂತ, ಒಬ್ಬರು ಹೇಳ್ತಿದ್ದಾರೆ ಇಲ್ಲ ಕೆಳಗೆ ಬಿಡ್ಬೋದು ಅಂತ. ಸೊ ಆಲ್ಮೋಸ್ಟ್ ಫೈಟ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಟು ಬುಲ್ಲಿಶ್ ಅನ್ನೋದು PCR ಲೆಕ್ಕಾಚಾರ. ಎಸ್, ಇನ್ನು ನಾವು ಸೆನ್ಸೆಕ್ಸ್ನ PCR ನೋಡಿದ್ರೆ 0.9, ಅದಂತೂ ಇನ್ನೂ ಕಳಪೆ. ಇನ್ನು ಬ್ಯಾಂಕ್ ನಿಫ್ಟಿ ಕೇಳಿದ್ರೆ 0.84. ಒಬ್ಬ ಮನುಷ್ಯ ಹೇಳ್ತಿರೋದು ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ, 0.84 ಮನುಷ್ಯ ಹೇಳ್ತಾ ಇರೋದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಎಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಕೆಳಗೆ ಬೀಳುತ್ತೆ ಅನ್ನೋರು ಜಾಸ್ತಿ ಜನ ಇದ್ದಾರೆ ಅಂತ ಅರ್ಥ.
ಸ್ನೇಹಿತರೆ, ಇನ್ನ ಒಂದು ವರ್ಷದ ರಿಟರ್ನ್ಸ್ಗಳನ್ನು ನೋಡಿದ್ರೆ ಜನವರಿಯಿಂದ ಇಲ್ಲಿ ತನಕ ನಿಫ್ಟಿ ಇನ್ನೂ ಮೈನಸ್ನಲ್ಲೇ ಇದೆ. 4.47% ಮೈನಸ್ನಲ್ಲಿದೆ. ಹೋದ ವಾರದ ವರದಿ ನೋಡ್ಬೋದು, ಅಥವಾ ಇನ್ನು 2 ವಾರದ ವರದಿಗಳನ್ನು ನೀವು ನೋಡ್ಬೋದು. ಅದರಲ್ಲಿ ಕೂಡ ನಾನು ಮಾತಾಡಿದ್ದೀನಿ, 8%ಗಿಂತ ಜಾಸ್ತಿ ಇರೋದು ಇದು 0 ಆಗಬೇಕು. 0 ಆದ್ಮೇಲೆ ಸ್ವಲ್ಪ ಪಾಸಿಟಿವಿಟಿ ಕೊಡಬೇಕು. ಅದೇ ರೀತಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಎಸ್, ಇಟ್ ಈಸ್ ಆಲ್ರೆಡಿ ಇನ್ ಪಾಸಿಟಿವ್ ಬೈ 2.04%. ಇನ್ನು ಸೆನ್ಸೆಕ್ಸ್ ನೋಡಿದ್ರೆ ಇನ್ನೂ ಇಟ್ ಈಸ್ ನೆಗೆಟಿವ್ ಬೈ 6.58. ಸೊ ಎಲ್ಲೋ ನೋಡಿದಾಗ ಅತಿ ಹೆಚ್ಚಿನ ಅವಕಾಶ ಈಗೂ ಕಾಣಿಸ್ತಾ ಇರ್ತಕ್ಕಂಥದ್ದು ಸೆನ್ಸೆಕ್ಸ್ನಲ್ಲಿ. ಯಾಕೆ ಅಂತಂದರೆ ಈ 6 ತಿಂಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಈ 6 ತಿಂಗಳಲ್ಲಿ ಇನ್ನೂ ಜಾಸ್ತಿ ಫಾಲ್ ಆಗಿರ್ತಕ್ಕಂಥದ್ದು ಯಾವ್ದಾರು ಇದ್ರೆ ದಟ್ ಈಸ್ ಸೆನ್ಸೆಕ್ಸ್ ಸ್ಟಿಲ್. ಸ್ನೇಹಿತರೆ, ಇನ್ನು ಟೆಕ್ನಿಕಲಿ ನೋಡಿದ್ರೆ ಕ್ಯಾಂಡಲ್ 6 ಪ್ಯಾಟರ್ನ್ನಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿರ್ತಕ್ಕಂಥದ್ದು. ಸತತವಾಗಿ 3 ದಿನಗಳಿಂದ ಮಾರ್ಕೆಟ್ ರ್ಯಾಲಿ ಆಗಿ ಮೊನ್ನೆ ಶುಕ್ರವಾರ ದಿನ ಕೂಡ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಫೈನಲಿ ಅದು ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ಬಟ್ ಆದರೂ ಕೂಡ ಅದು ಗ್ಯಾಪ್ ಅಪ್ ಅಂತಲೇ ಹೇಳ್ಬೋದು ಅದನ್ನು. ಎಸ್, ಇನ್ನು RSI ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ನೋಡಿದಾಗ 50.71ನಲ್ಲಿದೆ. ಅಂದರೆ ಮಧ್ಯದ ಪರಿಸ್ಥಿತಿ ಎಕ್ಸಾಕ್ಟ್ಲಿ. ಸರ್ ಮೇಲೋಗುತ್ತೆ ಅಂತಲೂ ಗೊತ್ತಿಲ್ಲ ಸರ್, ಕೆಳಗೆ ಬೀಳುತ್ತೆ ಅಂತಲೂ ಗೊತ್ತಿಲ್ಲ ಸರ್. ದಟ್ ಈಸ್ ದ ಇಂಡಿಕೇಶನ್. ಇನ್ನು ಬೋಲಿಂಜರ್ ಬ್ಯಾಂಡ್ ಹ್ಯಾಸ್ ಜಸ್ಟ್ ಕ್ರಾಸ್ಡ್ ದಿ ಮಿಡಲ್ ಬ್ಯಾಂಡ್. ಇದು ಕೂಡ ಅದೇ, ಮೇಲೆ ಹೋಗುತ್ತೋ ಕೆಳಗೆ ಬೀಳುತ್ತೋ ಅನ್ನೋದು ಒಂದು ಅತಂತ್ರ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಬೋಲಿಂಜರ್ ಬ್ಯಾಂಡಿನ ಒಂದು ಮೀನಿಂಗ್. ಇನ್ನು ಪಿವೋಟ್ ಪಾಯಿಂಟ್ಸ್ ಇಸ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದಟ್ ಇಟ್ ಹ್ಯಾಸ್ ರೀಚ್ಡ್ ಎ ಸಪೋರ್ಟ್ ಝೋನ್. ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಪಿವೋಟ್ ಪಾಯಿಂಟ್ಸ್ ಕ್ಯಾಮೆರೆಲ್ಲ ಹೇಳ್ತಕ್ಕಂಥದ್ದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟಾಗಿತ್ತು ನಿಫ್ಟಿಯ ಇಷ್ಟೆಲ್ಲ ಲೆಕ್ಕಾಚಾರಗಳು, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಲೆಕ್ಕಾಚಾರಗಳು. ಈಗ ದ ಫೈನಲ್ ಕನ್ಕ್ಲೂಷನ್ ಕಮ್ಸ್ ಹಿಯರ್. ಅದೇನು ಅಂದರೆ, ಸರ್ ಏನು ಬಿಲ್ಡಪ್ ಆಗಿದೆ ಸರ್, ನಿಮಗೆ ಭಾಳ ಚೆನ್ನಾಗಿ ಗೊತ್ತು. ಪ್ರೈಸು ಜಾಸ್ತಿ ಆಗಿ ಓಪನ್ ಇಂಟ್ರೆಸ್ಟು ಜಾಸ್ತಿ ಆದರೆ ವಿ ಕಾಲ್ ಇಟ್ ಆಸ್ ಎ ಲಾಂಗ್ ಬಿಲ್ಡಪ್. ಪ್ರೈಸು ಕಡಿಮೆ ಆಗಿ ಓಪನ್ ಇಂಟ್ರೆಸ್ಟು ಜಾಸ್ತಿ ಆಯ್ತು ಅಂದರೆ ವಿ ಕಾಲ್ ಇಟ್ ಆಸ್ ಎ ಶಾರ್ಟ್ ಬಿಲ್ಡಪ್. ಸರ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಸರ್, ಬಟ್ ಇಂಟ್ರೆಸ್ಟ್ ಎಲ್ಲ ಜನಕ್ಕೆ, ಓಪನ್ ಇಂಟ್ರೆಸ್ಟ್ ಕೆಳಗೆ ಆಗ್ತಾ ಇದೆ, ವಿ ಕಾಲ್ ಇಟ್ ಆಸ್ ಶಾರ್ಟ್ ಕವರಿಂಗ್. ಸರ್ ಪ್ರೈಸ್ ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟು ಬೀಳ್ತಾ ಇದೆ ಸರ್, ವಿ ಕಾಲ್ ಇಟ್ ಆಸ್ ಲಾಂಗ್ ಅನ್ವೈಂಡಿಂಗ್. ಸ್ನೇಹಿತರೆ, ಒಂದು ಬುಕ್ಕು ಒಂದು ಪೆನ್ ಯಾವಾಗಲೂ ತೊಗೊಳ್ಳಿ. ನನ್ನ ವಿಡಿಯೋ ನೋಡುವಾಗ ಲಾಂಗ್ ಬಿಲ್ಡಪ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಶಾರ್ಟ್ ಬಿಲ್ಡಪ್ ಅಂದರೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ. ಶಾರ್ಟ್ ಕವರಿಂಗ್ ಅಂದರೆ ಮಾರ್ಕೆಟ್ ಮೇಲೆ ಹೋಗ್ಬೋದು, ತುಂಬ ಮೇಲೆ ಹೋಗುವ ಚಾನ್ಸಸ್ ಕಡಿಮೆ, ಮೇಲೆ ಹೋಗಲ್ಲ. ಸೊ ಲಾಂಗ್ ಅನ್ವೈಂಡಿಂಗ್ ಅಂದರೆ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ, ಆದರೆ ಬಹಳಷ್ಟು ಕೆಳಗೆ ಬೀಳಲಿಕ್ಕಿಲ್ಲ ಅನ್ನೋದು ಮೀನಿಂಗ್. ಸೊ ಇನ್ನು ಲೆಟ್ ಅಸ್ ಸಿ ನಿಫ್ಟಿನಲ್ಲಿ ಏನಾಗ್ತಾ ಇದೆ ಅಂದರೆ ಶಾರ್ಟ್ ಕವರಿಂಗ್ ಆಗ್ತಾ ಇದೆ. ಅಂದರೆ ಅರ್ಥ ಏನು ನಿಮಗೆ ಗೊತ್ತಾಗಿದೆ. ಈಗ ಮಾರ್ಕೆಟ್ ಮೇಲೆ ಹೋಗ್ಬೋದು, ತುಂಬ ಮೇಲೆ ಹೋಗ್ಲಿಕ್ಕಿಲ್ಲ. ಇನ್ನು ಆಲ್ ದಿ 4 ಟ್ರೇಡಬಲ್ ಇಂಡೈಸಸ್, ಫಿನ್ ನಿಫ್ಟಿ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಮಿಡ್ ಕ್ಯಾಪ್ ನಿಫ್ಟಿ ಇರ್ಬೋದು, ಹಾಗೂ ನಿಫ್ಟಿ ನೆಕ್ಸ್ಟ್ 50 ಇರ್ಬೋದು, ಎಲ್ಲದರಲ್ಲೂ ಶಾರ್ಟ್ ಬಿಲ್ಡಪ್ ಆಗಿದೆ ಸ್ನೇಹಿತರೆ. ಶಾರ್ಟ್ ಬಿಲ್ಡಪ್ ಅಂದರೆ ಏನು, ಮಾರ್ಕೆಟು ಬೀಳಬಹುದು. ಹಾಗಾದರೆ ಒಂದು ಆಲೋಚನೆ, ಇಟ್ ಈಸ್ ನಾಟ್ ಎಟ್ ಆಲ್ ಎ ರೆಕಮೆಂಡೇಶನ್. ಅನಲೈಸ್ ಮಾಡತಕ್ಕಂಥದ್ದು ಕಲಿಕೆಗೆ ಯಾವುದೇ ರೀತಿಯ ನಿರ್ಬಂಧನೆಗಳು ಇಲ್ಲ. ನಮ್ಮ ದೇಶ, ಭಾರತ ದೇಶ, 3 ವರ್ಷದ ಮಕ್ಕಳಿಗೂ ನಾವು ಸಂಸ್ಕೃತನ ಹೇಳ್ಕೊಟ್ಟು ಬಂದಿರತಕ್ಕಂಥ ದೇಶ. ಶ್ಲೋಕಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ಪ್ರತಿಯೊಂದು ಹೇಳ್ಕೊಡ್ತಕ್ಕಂಥ ದೇಶ ನಮ್ಮದು. ಸೊ ಹಾಗಾದರೆ ಕಲಿಕೆಗೆ ಯಾವುದೇ ಕೂಡ ನಿರ್ಬಂಧನೆಗಳು ಕೂಡ ಇಲ್ಲ. ಕಲಿಬೋದು, ಯಾರಾದರೂ ಕಲಿಬೋದು. ಆಕಾಶ ನೋಡೋಕೆ ಯಾಕ್ರಿ ನುಗ್ಲು, ಯಾರು ತಲೆ ಎತ್ತಿ ನೋಡ್ತಾರೋ ಅವ್ರಿಗೆ ಕಂಡೇ ಕಾಣುತ್ತೆ. ಸೊ ಹಾಗಾದರೆ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಆಗ್ತಾ ಇದ್ರೆ ಇನ್ನು ಎಲ್ಲ ಇಂಡೈಸಸ್ನಲ್ಲೂ ಶಾರ್ಟ್ ಬಿಲ್ಡಪ್ ಆಗಿದೆ. ವಾಟ್ ಕ್ಯಾನ್ ವಿ ಕನ್ಕ್ಲೂಡ್? ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ದಟ್ ಮಾರ್ಕೆಟ್ ಕ್ಯಾನ್ ಬಿ ಬುಲ್ಲಿಶ್ ಬಟ್ ನಾಟ್ ಸೂಪರ್ ಬುಲ್ಲಿಶ್. ಭಾಳ ಏನು ಮೇಲಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಡಾಟಾ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ನಮ್ಮ ಟೇಕ್ ಇಟ್ ಈಸಿ ಅಪ್ಲಿಕೇಶನ್ ನೀವೇನಾರ ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಡೇ ಟ್ರೇಡಿಂಗ್ ಮಾಡುವಾಗ
ಅಥವಾ ಸ್ವಿಂಗ್ ಟ್ರೇಡು, ಪೊಸಿಷನಲ್ ಟ್ರೇಡಿಂಗ್ ತೊಗೊಳ್ಳುವಾಗ ಯಾವ ಪ್ಯಾರಾಮೀಟರ್ಗಳನ್ನು ತೊಗೊಂಡು ನಾವು ಕಂಡುಹಿಡಿಬೋದು, ಈ ಎಲ್ಲ ಡಾಟಾಗಳನ್ನು ಏಕೈಕ ಒಂದೇ ಪ್ಲೇಸ್ನಲ್ಲಿ ಇಟ್ಕೋಬೋದು ಅಂದರೆ ದಟ್ ಈಸ್ ಟೇಕ್ ಇಟ್ ಈಸಿ. ಸೊ ಇನ್ನೂ ಯಾರು ಡೌನ್ಲೋಡ್ ಮಾಡಿಲ್ಲ, ಟೇಕ್ ಇಟ್ ಈಸಿನ ಡೌನ್ಲೋಡ್ ಮಾಡಿ. ಅದೇ ರೀತಿ ನಮ್ಮ ಬೆಂಗಳೂರು ಬ್ರಾಂಚ್, ವಿ ಡು ನಾಟ್ ಹ್ಯಾವ್ ಎನಿ ಬ್ರಾಂಚಸ್. ಇತ್ತೀಚಿನ ದಿನಗಳೆಲ್ಲ ಹಿಂದೆ ಹುಬ್ಳಿ ಬ್ರಾಂಚ್ಗಳನ್ನು ಕೂಡ ನಾವು ಕ್ಲೋಸ್ ಮಾಡಿದ್ದೀವಿ. ದ ರೀಸನ್ ಈಸ್ ವೆರಿ ಸಿಂಪಲ್. ನಾನು ಆ ಬ್ರಾಂಚ್ ಓಪನ್ ಮಾಡೋದಕ್ಕಿಂತ ಮುಂಚೆನೂ ನನಗೊಂದು ಮನಸ್ಸು ಕಾಡ್ತಾ ಇತ್ತು, ಪಾಠ ಮಾಡೋರು ಯಾರು ಅಂತ. ಸೊ ಅದು ನನಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ಯಾಕಂದರೆ ನಾನು ಎಲ್ಲಿದ್ದೀನೋ ಅಲ್ಲಿ ಜನಗಳು ಬರ್ತಾ ಇದ್ದಾರೆ, ಸ್ನೇಹಿತರುಗಳು ಬರ್ತಾ ಇದ್ದಾರೆ, ನೀವೇ ಹೇಳ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಒಬ್ಬ ಮನುಷ್ಯ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಸೊ ದಟ್ ವಾಸ್ ದ ರೀಸನ್. ಒಂದು ಕಾನ್ಷಿಯಸ್ನೆಸ್ಸಿಗೂ ಕೂಡ ಅದು ನನಗೆ ಟ್ರಬಲ್ ಮಾಡ್ತಾ ಇತ್ತು. ಸೊ ಐ ಹ್ಯಾವ್ ಕ್ಲೋಸ್ಡ್ ಇಟ್ ಸಕ್ಸಸ್ಫುಲಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಮ್ಮ ಇರ್ತಕ್ಕಂಥದ್ದು ಒಂದೇ ಸಿಂಗಲ್ ಪ್ಲೇಸ್, ಒಂದೇ ಗರ್ಭಗುಡಿ, ಒಂದೇ ದೇವಸ್ಥಾನ, ಅದು ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಇನ್ನು ಮಾರ್ಕೆಟ್ ಯಾಕೆ ಮೇಲೆ ಹೋಯಿತು ಅಂತ ನೋಡಿದಾಗ, ಒಂದು ಇಂಟ್ರೆಸ್ಟ್ ರೇಟ್ನಲ್ಲಿ ಕಡಿಮೆ ಆಗ್ಬೋದು ಅಮೇರಿಕಾದಲ್ಲಿ ಅನ್ನೋದು ಒಂದು ಮುನ್ಸೂಚನೆ. ಎರಡನೇದಾಗಿ IT ಸ್ಟಾಕ್ಸ್ನಲ್ಲಿ ಇಟ್ ಹ್ಯಾಸ್ ಬೀನ್ ಎ ರಿವರ್ಸಲ್. ಬಿದ್ದು ಸಾಕಾಯಿತು, ಇನ್ನು ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಎಲ್ಲ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, HCL ಟೆಕ್ನಾಲಜೀಸ್ ಇರ್ಬೋದು, TCS ಇರ್ಬೋದು, ಎಲ್ಲ ಸ್ಟಾಕ್ಸ್ಗಳಲ್ಲಿ. ಅದೇ ರೀತಿ ಕ್ರೂಡ್ ಆಯಿಲ್ ಆಲ್ಸೋ ಇಸ್ ವೆರಿ ಮಚ್ ಇನ್ ಕಂಟ್ರೋಲ್. ಅಂದರೆ ಕೆಳಗೆ ಇನ್ನೂ ಬೀಳುತ್ತೆ ಇಲ್ಲ ಗೊತ್ತಿಲ್ಲ, ಅಲ್ಲೇ ಇದ್ರೆ ಸಾಕಾಗಿದೆ, ಪ್ರೈಸ್ ಜಾಸ್ತಿ ಆಗ್ತಾ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಮೇಜರ್ ರೀಸನ್. ಅದೇ ರೀತಿ FIS ತಮ್ಮ ಸೆಲ್ಲಿಂಗ್ನ ಕೂಡ ಅವರು ಕಂಟ್ರೋಲಲ್ಲಿ ಬಂದಿದೆ. ಹೋದ ವರ್ಷ ಏನು ಸೆಲ್ ಮಾಡಿದ್ರು ಅದನ್ನು ಕೇವಲ 6 ತಿಂಗಳಿನಲ್ಲಿ ಅದಕ್ಕಿಂತ ಜಾಸ್ತಿ ಸೆಲ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರಿಗೂ ಸಾಕಾಗಿರ್ಬೇಕು ಸೆಲ್ ಮಾಡಿ. ಸೊ ದಟ್ ಈಸ್ ಒನ್ ಆಫ್ ದಿ ರೀಸನ್ ದೇ ಹ್ಯಾವ್ ಸ್ಟಾಪ್ಡ್ ಸೆಲ್ಲಿಂಗ್. ಅಟ್ಲೀಸ್ಟ್ ಇಟ್ ಈಸ್ ಇನ್ ಕಂಟ್ರೋಲ್. ಸೊ ದಟ್ ಈಸ್ ಒನ್ ಆಫ್ ದಿ ಮೇನ್ ರೀಸನ್. ಇನ್ನು ಸೈಕಾಲಜಿಕಲಿ ಭಾಳಷ್ಟು ಜನ ಭಾಳ ಬೀಳ್ತಾ ಇತ್ತಪ್ಪ, ನಾನಂತೂ ಈಗ ತೊಗೊಳಲ್ಲ, 24,000 ದಾಟ್ಲಿ ಅವಾಗ ಇಟ್ ಈಸ್ ಅ ಡೈವರ್ಜೆನ್ಸ್, ಅಂದರೆ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಈ 24,000 ದಾಟಿರೋದ್ರಿಂದ ಭಾಳಷ್ಟು ಜನಕ್ಕೆ ಒಂಥರ ಸ್ಫೂರ್ತಿ, ಇಲ್ಲ ಬಿಡು, 22ಕ್ಕೆ ಬಿದ್ದಿದ್ದು 26,000ದಿಂದ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ರ್ಯಾಲಿ ತೊಗೊಳುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ಪೀಪಲ್ ಆರ್ ಆಲ್ಸೋ ಬೈಯಿಂಗ್. ರಿಟೇಲರ್ಸ್, FIS ಕೂಡ ಆ ಒಂದು ದೃಷ್ಟಿಯಿಂದನೇ ಅವರು ಸೆಲ್ಲಿಂಗ್ ಕಡಿಮೆ ಮಾಡಿರ್ಬೋದು. ಈ ಎಲ್ಲ ರೀಸನ್ಸಿಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇರ್ಬೋದೇನೋ ಅನ್ನೋದು ನನ್ನ ಆಲೋಚನೆ ಕೂಡ ಹೌದು ಸ್ನೇಹಿತರೆ. ಈ ಒಂದು ವಾರದ ವರದಿ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ? ರೇಂಜ್ಗಳನ್ನು ನೋಡೋದಿರ್ಬೋದು, ಮ್ಯಾಕ್ಸ್ ಪೇನ್ ಇರ್ತಕ್ಕಂಥದ್ದು, ಅಥವಾ ನಮಗೆ ಓಪನ್ ಇಂಟ್ರೆಸ್ಟ್ಗಳು ಇರ್ತಕ್ಕಂಥದ್ದು, ಗೋಲ್ಡ್ನಲ್ಲಿ ಏನಾಗಿದೆ, ಸಿಲ್ವರ್ನಲ್ಲಿ ಏನಾಗಿದೆ, ಕ್ರೂಡ್ ಆಯಿಲ್ನಲ್ಲಿ ಏನಾಗಿದೆ, ಎಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ವರದಿ ಅದು ವಾರದ ವರದಿ. ಸ್ನೇಹಿತರೆ, ಇದು ನಿಜವಾಗ್ಲೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಕ್ಲಿಕ್ ಒನ್ ಲೈಕ್ ಬಟನ್. ಹಾಗೂ ನಿಮಗೇನಾದರೂ ಮುಂದೆ ರೆಕಮೆಂಡೇಶನ್ಸ್ ಏನಾದರೂ ಇದ್ರೂ ಕೂಡ ಒಂದು ಗೂಗಲ್ ಫಾರ್ಮ್ ಕೂಡ ಕೊಟ್ಟಿದ್ದೀವಿ, ಅದನ್ನು ಫಿಲಪ್ ಮಾಡಿ. ಹಾಗೂ 14, 15, 16 ಈಸ್ ಎ ಲೈಫ್ ಚೇಂಜಿಂಗ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳನ್ನು ಹೇಳ್ಕೊಡ್ತಕ್ಕಂತಹ ಒಂದು ಸೆಷನ್. ಅದು ಜಾಯಿನ್ ಆಗಬೇಕು ಅಂದರೆ ಇಮ್ಮಿಡಿಯೇಟ್ಲಿ ಕಾಲ್ ಮಾಡಿ. ಮೇ ಬಿ ನೆಕ್ಸ್ಟ್ 1 day or 2 daysನಲ್ಲೇ ಅದು ಕೋರ್ಸ್ ನಮಗೆ ಸ್ಲಾಟ್ ಫುಲ್ ಆಗಿರುತ್ತೆ. ಸೊ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಕೋರ್ಸ್ ಫೀಸ್ ಇಸ್ ಓನ್ಲಿ 2,999 ಪ್ಲಸ್ ಟ್ಯಾಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್. ನಮಸ್ಕಾರ.